ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಚಂದನ ಮತ್ತು ಮಹಿ ಇಬ್ಬರು ಬಸ್ ಸ್ಟ್ಯಾಂಡಿಗೆ ಅಂತ ಬರ್ತಾರೆ, ಆಫೀಸ್ ಹೋಗ್ಲಿಕ್ಕೆ ಮತ್ತು ಕಾಲೇಜ್ ಹೋಗ್ಲಿಕ್ಕೆ. ಮಹಿ ಇನ್ನು ಅಲ್ಲಿಗೆ ಹರಿ ಓಡೋಡಿ ಬರ್ತಾನೆ. ಆವಾಗ ಮಹಿ ಹೇಳ್ತಾನೆ, ಏನಾಯ್ತಾನೆ, ಯಾಕೆ ಈ ರೀತಿ ಓಡೋಡಿ ಬರ್ತಿದ್ಯಾ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅದು ನಾನು ಬಂದಿರೋದು ಅನಿತಾ ಅವರ ನೋಡಲಿಕ್ಕೆ ಬಿಡು ಅಂತ ಹೇಳ್ತಾರೆ. ಆಗ ಚಂದನಂಗೆ ತುಂಬಾ ಸಿಟ್ಟು ಬರುತ್ತೆ, ಅವಳು ತುಂಬ ಪೊಸೆಸಿವ್ ಫೀಲ್ ಮಾಡ್ತಾಳೆ. ಆಗ ಹರಿ ಹೇಳ್ತಾನೆ, ಅಲ್ಲ ಮೇಡಮ್, ನಿಮಗೆ ಗಾಡಿ ಇತ್ತಲ್ವಾ, ಅದನ್ನು ಬಿಟ್ಟು ನೀವು ಯಾಕೆ ನಡ್ಕೊಂಡು ಬಂದ್ರಿ ಇಲ್ಲಿಗೆ ಅಂತ ಕೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಈ ಟ್ರಾಫಿಕಲ್ಲಿ ನಂಗೆ ಗಾಡಿ ಓಡಿಸೋಕೆ ಕಂಫರ್ಟೇಬಲ್ ಆಗಲ್ಲ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬಿಡಲಿಕ್ಕೆ ನಾನಿದ್ದೇನಲ್ವಾ ಅಂತ ಹೇಳ್ತಾರೆ. ಆಗ ಚಂದನ್ ಹೇಳ್ತಾಳೆ, ಏನು ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಹಾಗಲ್ಲ ಮೇಡಮ್, ನನ್ನ ಹತ್ರ ಹೇಳಿದರೆ ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತಿದ್ದೆ ಅಲ್ವಾ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನೀವಂತೂ ನನಗೆ ಡ್ರಾಪ್ ಮಾಡೋದು ಬೇಡವೇ ಬೇಡ, ನಾನಂತೂ ನಿಮ್ಮ ಜೊತೆ ಬರೋದೇ ಇಲ್ಲ ಅಂತ ಹೇಳ್ತಾಳೆ. ಇನ್ನು ಹರಿ ಹೇಳ್ತಾನೆ, ಅಲ್ಲ ಮೇಡಮ್, ನಾವೇನು ಮುಂದಿನ ಕೆಲಸ ಎಲ್ಲ ನೋಡಬೇಕಲ್ವಾ ಅಂತ ಹೇಳ್ತಾಳೆ. ನೋಡಿ, ಇನ್ನು ಮಹಿಮಾ ಮತ್ತು ಮುತ್ತೂರಿಗೆ ಮದುವೆ ಮಾಡಬೇಕಲ್ಲ, ನಮ್ಮ ಮುತ್ತು ಅಣ್ಣಂಗೆ ಆದಷ್ಟು ಬೇಗ ಮದುವೆ ಮಾಡಬೇಕಲ್ವಾ ಅಂತ ಹೇಳ್ತಾಳೆ. ಆವಾಗ ಚಂದನ ಹೇಳ್ತಾಳೆ, ಹರಿ ಅವರೇ, ಬೇಗ ಮದುವೆ ಮಾಡಬೇಕು, ಆದರೆ ಸ್ವಲ್ಪ ಟೈಮ್ ಕೊಡಬೇಕು, ಅವರಿಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕಲ್ವಾ, ಒಬ್ಬರು ಮೇಲೆ ಪ್ರೀತಿ ಬರಬೇಕು, ಅರ್ಥ ಮಾಡ್ಕೊಳ್ಬೇಕು, ಆಮೇಲೆ ಮದುವೆ ಮಾಡಿದರೆ ಆಯಿತು ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತೇನೆ, ಹೌದು ಮೇಡಮ್, ಹಾಗೇನೆ ಅಲ್ವಾ, ಪ್ರೀತಿ ಮಾಡಬೇಕು, ಕೆಲವರು ಇರ್ತಾರೆ ಮೇಡಮ್, ಪ್ರೀತಿ ಇರುತ್ತೆ ಆದರೆ ತೋರಿಸಲ್ಲ ಅಲ್ವಾ ಅಂತ ಹೇಳ್ತಾನೆ. ಆಗ ಚಂದನ, ಏನು ಅಂತ ಯಾರಿಗೆ ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ. ಆಗ ಹರಿ, ಅದು ಅನಿತಾ ಅಲ್ಲಿ ನೋಡಿ ಅನಿತಾ, ಅವ್ರಿಗೆ ಹೇಳ್ತಿದ್ದೇನೆ ಅಂತ ಹೇಳ್ತಾನೆ. ಆಗಲ್ಲಿ ಅನಿತಾ ಬಂದಿರ್ತಾಳೆ. ಅನಿತಾ ನೋಡಿ ಹರಿ ಹೇಳ್ತಾನೆ, ನೋಡಿ ಮೇಡಮ್, ಅನಿತಾ ಅವಳಿಗೆ ನನ್ನ ಮೇಲೆ ಇಷ್ಟು ಪ್ರೀತಿ ಇದೆ, ಅದನ್ನು ತೋರಿಸ್ತಾನೇ ಇಲ್ಲ ಅಂತ ಹೇಳಿ ಚಂದನಗೆ ಪೊಸೆಸಿವ್ ಫೀಲ್ ಮಾಡೋ ಥರ ಮಾಡಿ ಅಲ್ಲಿಂದ ಅನಿತನ ಹತ್ರ ಮಾತಾಡ್ಲಿಕ್ಕಂತ ಹೋಗ್ತಾನೆ. ಇನ್ನು ಅನಿತನ ಹತ್ರ ಸಿಕ್ಕಾಪಟ್ಟೆ ಹರಟೆ ಹೊಡ್ತಾ ಇರ್ತಾನೆ. ಇನ್ನು ಚಂದನ ಮತ್ತು ಮಹಿ ನೋಡ್ತಾ ಇರ್ತಾರೆ. ಈಚೆ ಕಡೆ ಮಹಿಗೂ ಸಿಟ್ಟು ಬರ್ತದೆ. ಇನ್ನು ಚಂದನ ಕೂಡ ತುಂಬ ಪೊಸೆಸಿವ್ ಫೀಲ್ ಮಾಡ್ತಾ ಇರ್ತಾಳೆ. ಇನ್ನು ಚಂದನ ಹೇಳ್ತಾಳೆ, ಮಹಿ, ನನಗೆ ಇದನ್ನೆಲ್ಲ ನೋಡೋಕ್ಕಾಗಲ್ಲ, ಬಾ ನಾವು ಆಚೆನ ನಡ್ಕೊಂಡೇ ಹೋಗೋಣ ಅಂತ ಹೇಳಿ ಇಬ್ಬರು ನಡ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಇನ್ನು ಈ ಕಡೆ ಹರಿ ಯೋಚನೆ ಮಾಡ್ತಾ ಇರ್ತಾನೆ, ಓ, ನಾನು ಅನಿತಾ ಅವ್ರ ಹತ್ರ ಮಾತಾಡ್ತಿರೋದನ್ನು ನೋಡಿ ಚಂದನ್ ಅವರಿಗೆ ಪೊಸೆಸಿವ್ ಫೀಲ್ ಬರ್ತಾ ಇದೆ, ಅಂದರೆ ಅವರಿಗೆ ನನ್ನ ಮೇಲೆ ಪ್ರೀತಿ ಸಣ್ಣದಾಗಿ ಹುಡ್ತಾ ಇದೆ ಅಂತ ಅರ್ಥ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಕನ್ಸ್ಟ್ರಕ್ಷನಲ್ಲಿ ಮುತ್ತು, ಅಮಿತ್ ಬಾಯಿ ಕೆಲಸದವರು ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ. ಆವಾಗ ಮುತ್ತು ಹೇಳ್ತಾನೆ, ನೋಡಿ, ಈ ಮನೆ ಓನರ್ ಬೇರೆ, ಗೃಹ ಪ್ರವೇಶಕ್ಕೆ ದಿನ ಫಿಕ್ಸ್ ಮಾಡಿದ್ದಾರೆ, ಆದಷ್ಟು ಬೇಗ ನಾವು ಇದನ್ನು ಮಾಡಬೇಕು, ಕಷ್ಟ ಆದರೂ ಪರವಾಗಿಲ್ಲ, ಒಂದಿನನೂ ರಜೆ ತೊಗೊಳ್ಬಾರ್ದು, ಎಲ್ಲರಿಗೆ ಹೇಳಿದ ಕೇಳಿದ ಆದಷ್ಟು ಬೇಗ ನಾವು ಈ ಮನೇನ ಅವರಿಗೆ ಮಾಡಿ ಬಿಟ್ಕೊಡ್ಬೇಕು, ಕೊಟ್ಟಿದ್ದ ಮಾತನ್ನು ಯಾವತ್ತೂ ಉಳಿಸ್ಕೊಳ್ಳೇಬೇಕಲ್ವಾ ಅಂತ ಹೇಳ್ತಾರೆ. ಇನ್ನು ಅಮಿತ್ ಬಾಯ್ ಹೇಳ್ತಾನೆ, ಆಗುತ್ತೆ ಮುತ್ತು ಬಾಯ್, ಹೆದರಬೇಡಿ, ಆದಷ್ಟು ಬೇಗ ಈ ಮನೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಆಗಲೇಬೇಕು ಅಮಿತ್ ಬಾಯ್, ನಾವೊಂದು ಮಾತು ಕೊಟ್ಟರೆ ಆ ಮಾತನ್ನು ಉಳಿಸ್ಕೊಳ್ಳೇಬೇಕು, ಅದು ನಮ್ಮ ಕೆಲಸದಲ್ಲಿ ಆಗಿರಲಿ ಅಥವಾ ಸಂಬಂಧದಲ್ಲಿ ಆಗಿರಲಿ, ಮಾತು ಕೊಟ್ಟಾಗ ಉಳಿಸ್ಕೊಳ್ಳೇಬೇಕು ಅಂತ ಮುತ್ತು ಹೇಳ್ತಾನೆ. ಆಗ ಅಮಿತ್ ಬಾಯ್ ಹೇಳ್ತಾರೆ, ನಿಮ್ಮ ಹೆಸರು ಮಾತ್ರ ಮುತ್ತು ಅಲ್ಲ, ಮುತ್ತಿನಂತಲೇ ಮಾತು ಹೇಳಿದ್ರಿ ಮುತ್ತು ಬಾಯ್ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮಹಿಮಾ ಬರ್ತಾಳೆ. ಮಹಿಮಾ ಬಂದು, ಬಾಯ್, ಊಟ ತಂದಿದ್ದೇನೆ, ಊಟ ಮಾಡಿ ಅಂತ ಹೇಳ್ತಾಳೆ ಹಿಂದಿಯಲ್ಲಿ. ಆಗ ಮುತ್ತುಗೆ ಅವಳ ನೋಡಿ ತುಂಬಾ ಖುಷಿಯಾಗುತ್ತೆ. ಇನ್ನು ಮುತ್ತು ಮತ್ತು ಅಮಿತ್ ಬಾಯಿ, ಮಹಿಮಾ 3 ಜನ ಊಟ ಮಾಡ್ಲಿಕ್ಕಂತ ಹೋಗ್ತಾರೆ. ಆಗ ಮುತ್ತು ಹೇಳ್ತಾನೆ, ನೀವು ಊಟ ಮಾಡಿ, ನಾನು ಹೋಗ್ತೇನೆ ಅಂತ ಹೇಳ್ತಾನೆ. ಆಗ ಮಹಿಮಾ ಹೇಳ್ತಾಳೆ, ನಿಮಗೆ ಕೂಡ ಊಟ ತಂದಿದ್ದೇನೆ, ನೀವು ಕೂಡ ನಮ್ಮ ಜೊತೆನೇ ಊಟ ಮಾಡಿ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ, ನನಗೆ ಯಾಕೆ ಊಟ ತರಲಿಕ್ಕೆ ಹೋದ್ರಿ ಅಂತ ಹೇಳ್ತಾನೆ. ಆಗ ಅಮಿತ್ ಬಾಯ್ ಹೇಳ್ತಾನೆ, ಮುತ್ತು ಬಾಯ್, ಸಂಕೋಚ ಪಡ್ಕೋಬೇಡಿ, ನೀವು ಕೂಡ ಊಟ ಮಾಡಿ ಅಂತ ಹೇಳ್ತಾರೆ. ಇನ್ನು ಅವಳಿಬ್ಬರಿಗೂ ಊಟ ಬಡಿಸ್ತಾಳೆ. ಇನ್ನು ಮುತ್ತಿಗೆ ಊಟ ಬಡಿಸುವಾಗ ಅವಳು ಮುತ್ತುನೇ ನೋಡ್ತಾ ಇರ್ತಾಳೆ, ಒಬ್ರನ್ನೊಬ್ರು ತುಂಬ ನೋಡ್ತಾ ಇರ್ತಾರೆ. ಆಗ ಅಮಿತ್ ಬಾಯ್ ಹೇಳ್ತಾರೆ, ಸಂಕೋಚ ಪಡಬೇಡಿ ಮುತ್ತು ಬಾಯ್, ಊಟ ಮಾಡಿ ಅಂತ ಹೇಳ್ತಾರೆ. ಇನ್ನು ಅಮಿತ್ ಬಾಯ್ಗೆ ಒಂದು ಫೋನ್ ಬರುತ್ತೆ. ಆಗ ಅಮಿತ್ ಬಾಯ್ ಅಲ್ಲಿಂದ ಬೇರೆ ಜಾಗಕ್ಕೆ ಹೋಗ್ತಾನೆ ಮಾತಾಡ್ಲಿಕ್ಕಂತ ಹೇಳಿ. ಇನ್ನು ಮಹಿಮಾ ಹೇಳ್ತಾನೆ ಮುತ್ತು ಹತ್ರ, ನನಗೆ ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು, ಕೊಡಿಸ್ತೀರಾ ಅಂತ ಕೇಳ್ತಾಳೆ ಹಿಂದಿಯಲ್ಲಿ. ಆವಾಗ ಅವನು ಹೇಳ್ತಾನೆ, ಏನು ಕೊಡಿಸ್ಬೇಕು, ನನ್ನ ಕೈಯಲ್ಲಿ ಆದರೆ ನಾನು ಗ್ಯಾರಂಟಿ ಕೊಡಿಸ್ತೇನೆ ನಿಮಗೆ ಅಂತ ಹೇಳ್ತಾನೆ ಮುತ್ತು. ಆವಾಗ ಮಹಿಮಾ ಹೇಳ್ತಾಳೆ, ಅದು ನನಗೆ ಬ್ಯಾಂಗಲ್ಸ್ ಬೇಕಿತ್ತು ಅಂತ ಹೇಳ್ತಾಳೆ. ಆವಾಗ ಅವನು ಹೇಳ್ತಾನೆ,
ಬ್ಯಾಂಗಲ್ಸಾ, ನಿಮಗೆ ಬಳೆ ಅಂದರೆ ಅಷ್ಟು ಇಷ್ಟನಾ ಅಂತ ಕೇಳ್ತಾನೆ. ಆವಾಗ ಅವಳು ಹೌದು, ನೀವು ಕೊಡಿಸಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಮುತ್ತುಗೂ ತುಂಬಾ ಖುಷಿಯಾಗುತ್ತೆ, ಇನ್ನು ಮಹಿಮಾನು ತುಂಬ ಖುಷಿ ಪಡ್ತಾಳೆ. ಇನ್ನು ಈ ಕಡೆ ಚಂದನ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳೊಂದು ಡಿಸೈನ್ ಮಾಡಿರ್ತಾಳೆ, ಅದನ್ನು ಅವಳ ಫ್ರೆಂಡ್ಗೆ ತೋರಿಸ್ತಾಳೆ. ಈ ಡಿಸೈನ್ ಹೇಗಿದೆ ನೋಡು ಅಂತ ಹೇಳ್ತಾಳೆ. ಆಗ ಅವಳ ಫ್ರೆಂಡ್ ಹೇಳ್ತಾರೆ, ಇದು ತುಂಬ ಓಲ್ಡ್ ಡಿಸೈನ್ ಅಲ್ವಾ ಚಂದನ ಅಂತ ಹೇಳ್ತಾಳೆ. ಆವಾಗ ಚಂದನ ಹೇಳ್ತಾಳೆ, ಹೌದು ಓಲ್ಡ್ ಡಿಸೈನ್, ಬಟ್ ಇದು ತುಂಬ ಯೂನಿಕ್ ಆಗಿದೆ ಅಲ್ವಾ ಅಂತ ಹೇಳ್ತಾಳೆ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ಹೌದು ಅದಂತೂ ಸದ್ಯ ತುಂಬ ಯೂನಿಕ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಇನ್ನು ಅಲ್ಲಿಗೆ ಅವ್ರ ಬಾಸ್ ಬರ್ತಾರೆ. ಬಾಸ್ ಬಂದು ಹೇಳ್ತಾರೆ, ಡಿಸೈನ್ ಮಾಡಿದ್ರಾ ಅಂತ ಹೇಳ್ತಾರೆ. ಅದಕ್ಕೆ ಹೌದು ಸರ್ ನೋಡಿ ಅಂತ ಹೇಳ್ತಾಳೆ. ಆವಾಗ ಬಾಸಿಗೆ ತುಂಬ ಖುಷಿಯಾಗುತ್ತೆ. ವೆರಿ ಗುಡ್ ಚಂದನ, ಅದಕ್ಕೆ ನಂಗೆ ನೀವು ಇಷ್ಟ ಆಗೋದು, ನಿಮ್ಮ ಕಾನ್ಫಿಡೆನ್ಸೇ ನಂಗೆ ಇಷ್ಟ ಆಗೋದು. ನೋಡಿ, ನೀವು ನಾಳೆ ಪ್ರೆಸೆಂಟೇಷನ್ ಮಾಡಬೇಕು, ಮಿಸ್ ಮಾಡಬೇಡಿ, ನಾಳೆ ನೀವೇ ಪ್ರೆಸೆಂಟೇಷನ್ ಕೊಡಬೇಕು ಅಂತ ಹೇಳ್ತಾರೆ. ಆಗ ಚಂದನಗೆ ಶಾಕ್ ಆಗುತ್ತೆ, ಏನು ನಾನು ಪ್ರೆಸೆಂಟೇಷನ್ ಕೊಡಬೇಕಾ, ಅದು ಸರ್ ಅಂತ ಹೇಳ್ತಾಳೆ. ಆಗ ಏನಾಯಿತು, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾರೆ ಬಾಸ್. ಆಗ ಏನೂ ಇಲ್ಲ ಸರ್, ಓಕೆ ಸರ್, ನಾಳೆ ಪ್ರೆಸೆಂಟೇಷನ್ ಕೊಡ್ತೇನೆ ಸರ್ ಅಂತ ಹೇಳ್ತಾಳೆ. ಆಗ ಬಾಸ್ ಹೇಳ್ತಾರೆ, ನೋಡಿ ನಾಳೆ ಮಿಸ್ ಮಾಡ್ಕೊಳ್ಬೇಡಿ, ನಾಳೆ ನೀವು ಪ್ರೆಸೆಂಟೇಷನ್ ತುಂಬ ಚೆಂದ ಮಾಡಿ ಕೊಡಬೇಕು ಅಂತ ಹೇಳ್ತಾನೆ. ಇನ್ನು ಚಂದನ ಯೋಚನೆ ಮಾಡ್ತಾ ಇರ್ತಾಳೆ, ನಾಳೆ ಪ್ರೆಸೆಂಟೇಷನ್ ಕೊಡಬೇಕಲ್ಲ, ಹೇಗೆ ಕೊಡೋದು, ಒಬ್ಬಳೇ ಕೊಡಬೇಕು ಬೇರೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಅವ್ರು ಲಾಯರ್ ಕಾಲ್ ಮಾಡ್ತಾರೆ. ಆಗ ಚಂದನ ಹೇಳ್ತಾಳೆ, ಇದೇನು ಲಾಯರ್ ಕಾಲ್ ಮಾಡ್ತಿದ್ದಾರಲ್ವಾ ಅಂತ ಹೇಳ್ಕೊಂಡು. ಆಗ ಲಾಯರ್ ಹೇಳ್ತಾರೆ, ಚಂದನ ನಾಳೆ ನಿಮ್ಮದು ಕೇಸ್ ಇದೆ, ಡೇಟ್ ತಗೊಳ್ಳಿದ್ದೇನೆ, ನಾಳೆ ನೀವು ಬರಲೇಬೇಕು ಕೋರ್ಟಿಗೆ, ಹಿಯರಿಂಗ್ ಇದೆ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಏನು ಮ್ಯಾಮ್ ನಾಳೆನಾ, ಮೇಡಮ್ ನಾಳೆ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನೀವು ಬೇರೆ ದಿನ ಡೇಟ್ ತಗೊಳ್ಬೋದಾ ಅಂತ ಕೇಳ್ತಾಳೆ. ಆಗ ಲಾಯರ್ ಹೇಳ್ತಾರೆ, ಏನು ಇಂಪಾರ್ಟೆಂಟ್ ಕೆಲಸನಾ, ಅಲ್ಲ ಚಂದನ, ಡಿವೋರ್ಸ್ ಸಿಗೋ ಮುಂಚೆ ಬೇಗ ಡಿವೋರ್ಸ್ ಕೊಡಿಸಿ ಅಂತ ಹೇಳ್ತಾಯಿದ್ರು, ಈಗ ಡಿವೋರ್ಸ್ ಕೊಡಿಸ್ಲಿಕ್ಕೆ ಡೇಟ್ ಸಿಕ್ಕಿದೆ, ಆದರೆ ನಾಳೆ ಅಂತ ಹೇಳ್ತಿದ್ದೀರಲ್ಲ, ಅಂದರೆ ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ನಿಮಗಿದೆಯಾ ಅಂತ ಕೇಳ್ತಾರೆ. ಆವಾಗ ಅವಳು ಹೇಳ್ತಾಳೆ, ಅಲ್ಲ ಮೇಡಮ್, ಅದೊಂಚೂರು ಇಂಪಾರ್ಟೆಂಟ್ ಇತ್ತು ಮೇಡಮ್, ಪ್ಲೀಸ್ ಮೇಡಮ್ ಬೇರೆ ಡೇಟ್ ತಗೊಳ್ಳಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇನ್ನು ಈ ಕಡೆ ಹರಿ ಮನೇಲಿರ್ತಾನೆ. ಅವನು ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ಏನು ಮಾಡೋದು, ಒಂದು ಅರ್ಥ ಆಗ್ತಿಲ್ಲ, ಮನಸ್ಸಿಗೆ ತುಂಬಾ ಬೇಜಾರಾಗ್ತಿದೆ. ಮನಸ್ಸಿಗೆ ಬೇಜಾರಾದಾಗ ಟೈಮ್ ಅಂತೂ ಆಮೆ ಥರ ಇರುತ್ತೆ, ಆಮೆ ಥರ ಮೆಲ್ಲ ಸ್ಲೋ ಆಗಿ ಹೋಗುತ್ತೆ. ಏನು ಮಾಡಲಿ, ಯಾವ ರೀತಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಲಿ, ನಾಳೆ ಬೇರೆ ಕೇಸ್ ಇದೆ, ಲಾಯರ್ ಬೇರೆ ಕಾಲ್ ಮಾಡಿದರು, ಏನು ಮಾಡಲಿ, ಹೌದು ಇದರಿಂದ ಹೇಗಾದರೂ ಮಾಡಿ ನಾನು ಎಸ್ಕೇಪ್ ಆಗಲೇಬೇಕು ಅಂತೇಳಿ ಹರಿ ಒಬ್ಬೊಬ್ಬನೇ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಚಂದನ ಬರ್ತಾಳೆ. ಚಂದನ ಬಂದು ಹರಿಯವರೇ ಹೇಳ್ತಾಳೆ, ಆದ್ರೂ ಕೇಳಿಸಿರಲ್ಲ. ಚಂದನ ಹೇಳ್ತಾರೆ, ಸತ್ಯ ಹರಿಶ್ಚಂದ್ರ ಕೇಳಿಸ್ತಾ ಅಂತ ಹೇಳ್ತಾಳೆ. ಆವಾಗ ಏನಾಯ್ತು ಮೇಡಮ್ ಅಂತ ಹೇಳ್ತಾರೆ. ಆವಾಗ ಚಂದನ ಹೇಳ್ತಾಳೆ, ಏನೋ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಅಯ್ಯೋ ಹಾಗೇನಿಲ್ಲ ಮೇಡಮ್, ಹೇಳಿ ಮೇಡಮ್ ಏನು ವಿಷಯ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಅದು ನಾಳೆ ಒಂದು ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ, ನೀವು ಎಲ್ಲಿಗೂ ಹೋಗಬಾರ್ದು, ಹಾಗೆ ಮಿಸ್ ಮಾಡ್ಕೊಳ್ಬಾರ್ದು, ಇಲ್ಲಿಗೆ ಹೋಗ್ತೀನಿ ಎಲ್ಲಿಗೂ ಹೇಳಬಾರ್ದು, ನಾಳೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ತಾಳೆ. ಇನ್ನು ಮನೆಯಲ್ಲಿ ಎಲ್ಲರೂ ಬಂದಿರ್ತಾರೆ. ಮುತ್ತು ಎಲ್ರಿಗೆ ಕಾಫಿ ಕೊಡ್ತಾನೆ. ಇನ್ನು ಕಂಟಿ, ಮಹಿ, ಹರಿ, ಚಂದನ ಎಲ್ಲರೂ ಇರ್ತಾರೆ. ಆಗ ಹರಿ ಹೇಳ್ತಾನೆ, ಏನು ಮನೆಗೆಲ್ಲರೂ ಇವತ್ತು ಬೇಗ ಬಂದಿದ್ದೀರಲ್ವಾ ಅಣ್ಣ, ಏನು ಇವತ್ತು ಬೇಗ ಬಂದಿದ್ಯಾ ಅಂತ ಹೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಅದೇನಂದರೆ ತುಂಬ ಮಳೆ ಅಲ್ವಾ, ಹಾಗಾಗಿ ನಾನೇ ಹೇಳಿದೆ, ಬೆಳಿಗ್ಗೆಯಿಂದ ತುಂಬ ಬಿಸಿಲಲ್ಲಿ ಕೆಲಸ ಮಾಡಿದ್ದೀರಾ, ಇವಾಗ ನೀವು ಹೋಗಿ ಅಂತ ಹೇಳಿದೆ ಅಂತ ಹೇಳ್ತಾನೆ. ಹಾಗಾಗಿ ನಾನು ಬೇಗ ಬಂದೆ ಅಂತಾನೆ. ಇನ್ನು ಹರಿ ಹೇಳ್ತಾನೆ, ಕಂಟಿ ನಿನಗೂ ಗ್ಯಾರೇಜಲ್ಲಿ ಕೆಲಸ ಇಲ್ವೇನೋ ಅಂತ ಹೇಳ್ತಾನೆ. ಆಗ ಕಂಟಿ ಹೇಳ್ತಾನೆ, ತುಂಬ ಮಳೆ ಅಲ್ವೇನೋ, ಏನೋ ಕೆಲಸ ಇರುತ್ತೆ, ಅದು ಬೇರೆ ಮಳೆಗೆ ಯಾರು ಗಾಡಿ ರಿಪೇರಿ ಕೊಡ್ತಾರೆ, ಅಷ್ಟೇ ಅಲ್ಲ ಈ ಮಳೆ ತಪ್ಪಿಸ್ಕೊಂಡು ಬರೋದು ದೊಡ್ಡ ಕಷ್ಟ ಆಯಿತು ನೋಡು ಅಂತ ಹೇಳ್ತಾರೆ. ಇನ್ನು ಚಂದನನು ಬೇಗ ಬಂದಿರ್ತಾಳೆ. ಆದರೆ ಎಲ್ಲರೂ ನಗಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಹರಿ ಅಂತೂ ತುಂಬ ಟೆನ್ಷನ್ನಲ್ಲಿ ಬೇಜಾರಲ್ಲಿ ಇರ್ತಾನೆ. ಅದನ್ನು ಮುತ್ತು ನೋಡ್ತಾನೆ. ಇನ್ನು ಮಹಿ ಹೇಳ್ತಾನೆ, ಮುತ್ತು ಅಣ್ಣ, ಇನ್ನು ಅಡುಗೆ ಮಾಡುವಾಗ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕು, ಇವತ್ತಂತೂ ಅಡುಗೆಗೆ ತುಂಬ ಉಪ್ಪಾಗಿತ್ತು, ನನಗಂತೂ ಸ್ವಲ್ಪನೂ ತಿನ್ನೋಕ್ಕಾಗಲಿಲ್ಲ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಏನು ಉಪ್ಪಾಗಿತ್ತಾ, ಹೌದೇನೋ, ಹಾಗಾಯ್ತಾ ಅಂತ ಹೇಳ್ತಾನೆ. ಆಗ ಕಂಟಿ ಹೇಳ್ತಾನೆ, ಹಾಗೇನಿಲ್ಲ ಅಣ್ಣ ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಕಂಟಿ ಅಣ್ಣ ನೀನು ಸತ್ಯ ಹೇಳು, ನೀನು ಸತ್ಯ ಹೇಳ್ತೀಯಲ್ಲ, ಉಪ್ಪಾಗಿತ್ತು ತಾನೇ ಅಂತ ಹೇಳ್ತಾನೆ. ಆಗ ಕಂಟಿ ಹೇಳ್ತಾನೆ, ಅದು ಸ್ವಲ್ಪ ಉಪ್ಪಾಗಿತ್ತು ಅಷ್ಟೇ ಅಂತ ಹೇಳ್ತಾನೆ. ಆವಾಗ ಮೈ ಹೇಳ್ತಾನೆ, ಸ್ವಲ್ಪ ಉಪ್ಪ, ಅಯ್ಯೋ ಅಣ್ಣ ಎಷ್ಟು ಉಪ್ಪಾಗಿತ್ತು ಅಂದರೆ ನಂಗೆ ತಿನ್ನೋಕೆ ಆಗಲಿಲ್ಲ ಅಂತ ಹೇಳ್ತಾನೆ.
ಇನ್ನು ಅಲ್ಲಿ ಚಂದನ ಬರ್ತಾಳೆ. ಚಂದನ ಬಂದು ಹೇಳ್ತಾಳೆ, ಉಪ್ಪು ಇಲ್ಲ ಏನೂ ಇಲ್ಲ, ಎಲ್ಲ ಕರೆಕ್ಟಾಗಿತ್ತಣ್ಣ, ಸ್ವಲ್ಪ ಉಪ್ಪಾಗಿತ್ತಷ್ಟೇ, ಅಡ್ಜಸ್ಟ್ ಮಾಡ್ಕೊಂಡು ತಿಂದರೆ ಆಯಿತು. ನೋಡಿ ಅಣ್ಣ ಹಾಗೇನೂ ಇಲ್ಲ, ಅವ್ರು ಏನೋ ಹೇಳ್ತಾರೆ, ನೀವು ಅದನ್ನೆಲ್ಲ ಕೇಳಬೇಡಿ ಅಂತ ಹೇಳ್ತಾಳೆ. ಆವಾಗ ಮಹಿ ಹೇಳ್ತಾನೆ, ಓ ಹೌದಾ ಅತ್ತಿಗೆ, ಉಪ್ಪಾಗಲಿಲ್ವಾ ಅಂತ ಹೇಳಿ ಅವಳು ಆಫೀಸ್ ಟಿಫಿನನ್ನು ಓಪನ್ ಮಾಡ್ತಾನೆ. ಆ ಟಿಫಿನಲ್ಲಿ ಬೆಳಗ್ಗೆ ತಗೊಂಡು ಹೋಗಿದ್ದ ತಿಂಡಿ ಎಲ್ಲ ಹಾಗೇ ಇರುತ್ತೆ, ಅವಳು ಚೂರು ತಿಂದಿರಲ್ಲ. ಆಗ ಮಹಿ ಹೇಳ್ತಾನೆ, ಓ ಸ್ವಲ್ಪ ಉಪ್ಪಾಗಿತ್ತಾ, ಹಾಗಾದರೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕಿತ್ತು, ಯಾಕೆ ತಿನ್ನಲಿಲ್ಲ ಅತ್ತಿಗೆ ಅಂತ ಹೇಳ್ತಾಳೆ. ಆವಾಗ ಚಂದನಗಂತೂ ತುಂಬಾ ನಾಚಿಕೆ ಆಗುತ್ತೆ, ತುಂಬ ಮುಜುಗರನೂ ಆಗುತ್ತೆ. ಇನ್ನು ಮುತ್ತು ಹೇಳ್ತಾನೆ, ಆಯಿತು ನಾಳೆಯಿಂದ ನೋಡ್ಕೊಂಡು ಅಡುಗೆ ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಏನಣ್ಣ ಇತ್ತೀಚೆಗೆ ನಿನಗೆ ಉಪ್ಪು ಯಾವುದು ಖಾರ ಯಾವುದು ಏನೂ ಗೊತ್ತಾಗ್ತಿಲ್ಲ, ತುಂಬಾ ಅಡುಗೆಗೆ ಉಪ್ಪು ಹಾಕ್ತಿದ್ಯಾ ಅಂತ ಹೇಳ್ಕೊಂಡು ತುಂಬ ತಮಾಷೆ ಮಾಡ್ತಾ ಇರ್ತಾರೆ. ಆದರೆ ಹರಿ ಮಾತ್ರ ತುಂಬ ಬೇಜಾರಲ್ಲಿ ಇರ್ತಾರೆ. ಅದನ್ನು ಮುತ್ತು ನೋಡ್ತಾನೆ. ಮುತ್ತು ಯೋಚನೆ ಮಾಡ್ತಾನೆ, ಅಲ್ಲ ಹರಿಗೇನಾಯಿತು, ಸ್ವಲ್ಪನೂ ನಗ್ತಾನೇ ಇಲ್ಲ, ಇಂಥ ಅವಕಾಶ ಸಿಕ್ಕಿದ್ರೆ ಅವನಂತೂ ಸುಮ್ಮನೆ ಬಿಡೋನಲ್ಲ, ಏನಾದರೂ ತಮಾಷೆ ಮಾಡ್ತಾನೆ. ಆದರೆ ಇವತ್ತೇನು ಸುಮ್ಮನೆ ಇದ್ದಾನಲ್ಲ, ಏನಾಯ್ತು ಇವನಿಗೆ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಅಲ್ಲಿಗೆ ನಟರಾಜ ಬರ್ತಾನೆ. ನಟರಾಜ ಬಂದು ಹೇಳ್ತಾನೆ, ಏನೋ ನಿಮ್ಮದು ಅಲ್ಲ, ಇವನಿಗೆ ಇಲ್ಲಿ ಕನ್ನಡದಲ್ಲಿ ಯಾವ ಹುಡುಗಿನೂ ಸಿಗ್ಲಿಲ್ವಾ, ಹೋಗಿ ಹೋಗಿ ಆ ಹಿಂದಿ ಹುಡುಗಿನ ಮದುವೆ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಅವಳಿಗಂತೂ ಕನ್ನಡ ಬರಲ್ಲ, ಇವನಿಗಂತೂ ಹಿಂದಿ ಬರಲ್ಲ, ಅವಳು ಮಾತಾಡಿದ್ದು ಇವನಿಗೆ ಅರ್ಥ ಆಗಲ್ಲ, ಇವ್ರು ಮಾತಾಡಿದ್ದು ಅವನಿಗೆ ಅರ್ಥ ಆಗಲ್ಲ, ಅವಳು ಟೀಕೆ ಅಂತ ಹೇಳಿದ್ರೆ ನೀವು ಯಾಕೆ ಅಂತೀರಾ, ಹಾಗಿರುವಾಗ ಹೇಗೋ ಅವಳ ಜೊತೆ ಇವನು ಸಂಸಾರ ಮಾಡ್ತಾನೆ ಅಂತ ಹೇಳ್ತಾನೆ. ಅವಾಗ ಕಂಠಿ ಹೇಳ್ತಾನೆ, ನೋಡಿ ಸಾಕು ಸುಮ್ಮನೆ ಇರಿ, ಹಾಗೇನೂ ಇಲ್ಲ, ಪ್ರೀತಿಗೆ ಯಾವುದೇ ಭಾಷೆ ಇಲ್ಲ, ಪ್ರೀತಿಗೆ ಮನಸ್ಸು ಮುಖ್ಯ, ಹೊಂದಾಣಿಕೆ ಮುಖ್ಯ ಅಷ್ಟೇ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಓಹೋ ಕಂಠಿ, ಏನಿವಾಗ ನೀನು ಕವಿ ಆಗಿಬಿಟ್ಟಿದೆಯಾ ವೈಭವಿನ ಲವ್ ಮಾಡಿದ ಮೇಲೆ ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಇನ್ನು ಸ್ವಲ್ಪ ದಿನದಲ್ಲಿ ನೀನು ಕೂಡ ಕವಿ ಆಗ್ತಿ ಬಿಡು ಅಣ್ಣ ಅಂತ ಹೇಳ್ತಾರೆ. ಎಲ್ಲರೂ ತಮಾಷೆ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಹರಿ ಅಂತೂ ನಾಳೆ ಕೋಟಿಗೆ ಹೋಗ್ಬೇಕು ಅನ್ನೋ ಚಿಂತೆಯಲ್ಲೇ ಇರ್ತಾನೆ. ಇನ್ನು ಹರಿ ಹೇಳ್ತಾನೆ, ಅದು ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳ್ತಾನೆ. ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾನೆ. ಆಯಿತು ಜಾಗ್ರತೆಯಿಂದ ಹೋಗಿ ಬಾ ಅಂತ ಹೇಳ್ತಾರೆ. ಇನ್ನು ಹರಿ ಅಂತೂ ಅವಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಒಂದು ಜಾಗಕ್ಕೆ ಹೋಗಿ ಕಾರಲ್ಲಿ ಅಲ್ಲೇ ಕೂತ್ಕೊಂಡಿರ್ತಾನೆ. ಕಾರ್ ಒಳಗೆ ಇರ್ತಾನೆ ಒಂದು ಜಾಗದಲ್ಲಿ, ಯಾರಿಗೂ ಗೊತ್ತಾಗದ ಹಾಗೆ. ಇನ್ನು ಚಂದನ ವೇಟ್ ಮಾಡ್ತಾ ಇರ್ತಾಳೆ. ಎಷ್ಟು ರಾತ್ರಿ ಆದರೂ ಹರಿ ಬಂದಿರಲ್ಲ. ಇನ್ನು ಕಂಠಿ ಹೇಳ್ತಾನೆ, ಅತ್ತಿಗೆ ಏನಾಯಿತು, ಯಾರನ್ನು ಕಾಯ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅದು ಹರಿಯವರನ್ನ ಕಂಠಿ ನಿಮ್ಮ ಹತ್ರ ಏನಾದರೂ ಹರಿ ಹೇಳಿದ್ರಾ ಎಲ್ಲಿಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ಆವಾಗ ಕಂಠಿ ಹೇಳ್ತಾನೆ, ಹಾಗೇನೂ ಹೇಳಿಲ್ಲ, ಅವ್ನು ಬರ್ಬೋದು ಅತ್ತಿಗೆ, ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ, ಎಲ್ಲೋ ಕೆಲಸದ ಮೇಲೆ ಇಲ್ಲೇ ಎಲ್ಲೋ ಹೋಗಿರ್ತಾನೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಮಹಿ ಬರ್ತಾನೆ. ಮಹಿ ಬಂದು, ಏನಾಯಿತು, ಏನು ಹುಡುಕ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಮಹಿ ಹರಿಯವ್ರು ಇನ್ನೂ ಬಂದಿಲ್ಲ ಮಹಿ ಅಂತ ಹೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಹರಿ ಅಣ್ಣನ ಅಂತ ಹೇಳಿ ಅವನ ಕಾರ್ ಇದೆಯಾ ನೋಡ್ತಾನೆ. ಆಗ ಅವನ ಕಾರ್ ಇರೋದಿಲ್ಲ. ಆಗ ಮಹಿ ಹೇಳ್ತಾನೆ, ಅತ್ತಿಗೆ ಅವ್ನ ಕಾರಿಲ್ಲ, ಅವ್ನ ಕಾರ್ ತಗೊಂಡು ಎಲ್ಲೋ ಕೆಲಸದ ಮೇಲೆ ಹೋಗಿದ್ದಾನೆ, ಬರ್ಬೋದು ಅಂತ ಹೇಳ್ತಾರೆ. ಇನ್ನು ಈ ಕಡೆ ಹರಿ ಒಬ್ಬನೇ ಕಾರಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಹರಿ ಏನು ಪ್ಲ್ಯಾನ್ ಮಾಡಿದೆ ಹರಿ, ನಾಳೆ ರಾತ್ರಿವರೆಗೂ ನೀನು ಇಲ್ಲೇ ಇರಬೇಕು, ಅವರಿಗಂತೂ ನಿನ್ನನ್ನು ಕಂಡು ಹಿಡಿಲಿಕ್ಕೆ ಆಗಲ್ಲ, ನೀನಂತೂ ಒಳ್ಳೆ ಮಾಡಿ ಗಾಡಿಯಲ್ಲಿ ಸುತ್ತ ಬರ್ತಾನೇ ಇರು, ಅವರಂತೂ ಕಂಡು ಹಿಡಿಲಿಕ್ಕೆ ಆಗಲ್ಲ, ನಾನಂತೂ ಫೋನು ರಿಸೀವ್ ಮಾಡಲ್ಲ, ನಾಳೆ ಕೇಸ್ ಅಂತೂ ಮುಂದೆ ಹೋಗುತ್ತೆ, ಹಬ್ಬ ಇದೇ ಸಖತ್ತು ಪ್ಲ್ಯಾನ್ ಹೇಳ್ಕೊಂಡು ಏನು ಪ್ಲ್ಯಾನ್ ಮಾಡಿದೆ ಅಂತ ಹೇಳ್ಕೊಂಡು ಒಬ್ಬನಿಗೆ ಅವನೇ ಬಿಲ್ಡಪ್ ಕೊಟ್ಕೊಂಡು ತುಂಬ ಖುಷಿಯಾಗಿರ್ತಾನೆ. ಆಗ ಅಲ್ಲಿಗೆ ಚಂದನ ಬರ್ತಾಳೆ. ಚಂದನ ಬಂದು ಕಾರು ವಿಂಡೋ ಗ್ಲಾಸ್ ನಾಕ್ ಮಾಡ್ತಾಳೆ. ಆಗ ಹರಿ ನೋಡ್ತಾನೆ, ಚಂದನ ಬಂದಿರ್ತಾಳೆ. ಆಗ ಹರಿ ಡೌಟ್ ಬರುತ್ತೆ, ಅಲ್ಲ ಇದೇನು ಕನಸಾ ನನಸಾ, ಚಂದನವರ ಅಲ್ಲ, ಚಂದನ ಇಲ್ಲಿ ಬರೋಕ್ಕೆ ಹೇಗೆ ಸಾಧ್ಯ, ಇಲ್ಲ ಕನಸೆ ಅಂತ ಹೇಳಿ ಇನ್ನೂ ಕಣ್ಣು ಒಂದ್ಸಲ ಉಜ್ಜಿ ನೋಡ್ತಾನೆ. ಆದರೂ ಚಂದನ ಇರ್ತಾಳೆ, ಇದೇನು ನಂಗೆ ಎಲ್ಲೆಲ್ಲೋ ಚಂದನವರೇ ಕಾಣಿಸ್ತಿದ್ದಾರೆ ಅಂತ ಹೇಳ್ಕೊಂಡು ಕೈಗೆ ಸ್ವಲ್ಪ ಚಿವುಟ್ತಾನೆ. ಆದರೂ ಅಲ್ಲಿ ಚಂದನನೇ ಇರ್ತಾಳೆ. ಆಗ ಚಂದನ ಡೋರ್ ಓಪನ್ ಮಾಡಿ ಒಳಗೆ ಬಂದು ಕೂತ್ಕೊತಾಳೆ. ಇನ್ನು ಚಂದನ ಹೇಳ್ತಾಳೆ, ಹರಿಯವರೇ ನೀವಿಲ್ಲಿ ಏನು ಮಾಡ್ತಿದ್ದೀರಾ, ನಾನು ನಿಮಗೋಸ್ಕರ ಮನೇಲಿ ಕಾಯ್ತಿದ್ದೇನೆ, ನಾನು ಹೇಳಿದೆ ಅಲ್ವಾ ನಾಳೆ ನಮಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ, ನೀವು ಎಲ್ಲಿಗೂ ಹೋಗಬಾರ್ದು ಅಂತ ಹೇಳಿ, ಹಾಗಿರುವಾಗ ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಹೇಳ್ತಾಳೆ. ಆಗ ಹರಿಗೆ ಅದು ಸ್ವಲ್ಪ ಕೆಲಸ ಇತ್ತು, ಅದ್ಯಾರೋ ಕಸ್ಟಮರ್ ಬರ್ತೆ ಅಂತ ಹೇಳಿದ್ದು, ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಹೌದಾ, ಅದ್ಯಾರು ಕಸ್ಟಮರ್, ನನಗೆ ಫೋನ್ ಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೇನೆ, ನೋಡಿ ನೀವು ಈಗಲೇ ಮನೆಗೆ ಬನ್ನಿ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಹರಿ ಮತ್ತು ಚಂದನ ಇಬ್ಬರು ಕೋರ್ಟಿಗೆ ಹೋಗ್ತಾರಾ, ಅವ್ರು ಡಿವೋರ್ಸ್ ಸಿಗುತ್ತಾ, ಅಥವಾ ಹರಿ ಏನಾದರೂ ಪ್ಲ್ಯಾನ್ ಮಾಡ್ತಾನೆ, ಪ್ರತಿಯೊಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.